ಹಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಏನು ಅಂದರೆ ಬೆಳಗ್ಗೆ ನಾಗೇಶ್ ಅವರು ಮಾಮ ಎದ್ರಾಗ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋದು ಸುಮ್ಮನೆ ಯಾವ ಸಾಂಗ್ ಪಬ್ಲಿಷ್ ಮಾಡ್ತಾರಲ್ಲ. ಥರ ಮಾಡ್ತೀಯಾ? ಯಾವ್ದಾರ ಸಾಂಗು ಶಾರ್ಟ್ಸ್ ವಿಡಿಯೋ ಅದು ಇದರಲ್ಲಿ ಮಾಡಲ್ವಾ ಇನ್ಸ್ಟಾಗ್ರಾಮ್ನಲ್ಲಿ? ಹಾಂ, ಸಾಂಗ್ ಯಾವ್ದು ಹಾಕ್ಬೇಕು? ಜನುಮವೇ ಅಂತ ಒಂದು ಐತಲ್ಲ, ಹಾಂ ಯಾವ ಸಾಯಂಕಾಲ ಬೇರೆ ರೆಸಿಪಿ ಯೂಟ್ಯೂಬ್ಗೆ ಇದು ಇನ್ಸ್ಟಾಗ್ರಾಮ್ ಐಸ್ ಬೆಳಗ್ಗೆ ಏನೇನು ತುರಿತವ್ರೆ ಏನೇನು ಮಿಕ್ಸ್ ಮಾಡವ್ರೆ. ಇವಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಏನೇನು ಹಾಕಿದೆ ಅಮ್ಮ? ಸ್ವಲ್ಪ ಕಡಲೆ ಹಿಟ್ಟು, ಹಾಂ, ತುರಿದಿರೋ ಸೌತೆಕಾಯಿ, ಸೊ ಗೈಸ್ ಯಾರಾದರೂ ಗೆಸ್ ಮಾಡ್ತೀರಾ ಇದು ಏನು ಅಂತ? ಗೈಸ್ ನಮ್ಮಮ್ಮ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಅವರು ಬೆಳಿಗ್ಗೆ ಕೆಲಸದಿಂದ ಬಂದುಬಿಟ್ಟು ಸೊ ಏನು ಮಾಡ್ತಾವ್ರೆ ನೋಡಿ, ಮಲ್ಕೊಂಡು ಫೋನ್ ನೋಡ್ತವ್ರೆ. ಏನಮ್ಮ 4 ದಿನ ಹೆಂಗಿದ್ದೆ ನಾನು ಇಲ್ಲದೆ? ಹೆಂಗಿದ್ದೆ 4 ದಿನ ನಾನು ಇಲ್ಲದೆ ಅಂದೆ. ಬರೀ ನ್ಯೂಸ್ ಗೈಸ್, ಬೇರೆದವ್ರ ಮನೇಲಿ ಏನಾಗ್ತಿರುತ್ತೆ, ಅವ್ರ ಮನೇಲಿ ಏನಾಯ್ತು, ಇದು ಏನಾಯ್ತು, ನ್ಯೂಸ್. ಆ ನ್ಯೂಸ್ ಅವ್ರಿಗೂ ಕೆಲಸ ಇಲ್ಲ, ಇವ್ರಿಗೂ ಕೆಲಸ ಇಲ್ಲ. ಹೌದು ಹೌದು. ಬೆಂಗಳೂರು ಕಡೆ ಏನಂತಾರಮ್ಮ ಇದಕ್ಕೆ? ಏನಂತ ಈ ಕಡೆ ಗೊತ್ತಿಲ್ಲ. ಈ ಕಡೆ ಅಷ್ಟೊಂದು ನಾವು ಎಲ್ಲ ಕಡೆನೂ ಇದ್ರೆ ಸ್ವಲ್ಪ ತಾಲಿಪಟ್ಟನೆ. ಸೊ ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಮಾರ್ನಿಂಗು ತಾಲಿಪಟ್ಟಿ ಮಾಡ್ತವ್ರೆ. ಅಡುಗೆ ಭಟ್ರು ಇವರೇ. ಗೈಸ್ ಫಸ್ಟ್ ತಾಲಿಪಟ್ಟಿ ರೆಡಿ ಆಯಿತು. ಸೊ ಇದನ್ನ ಟೇಸ್ಟ್ ಕೊಡಬೇಕು ಯಾರಿಗಾದ್ರು. ಸೊ ನಮ್ಮಮ್ಮ ಕಾಯ್ತವ್ರೆ ಯಾವ ಥರ ಮಾಡ್ತವ್ರೆ ಅಂತ. ಸೊ ಅವರಿಗೆ ಟೇಸ್ಟ್ ಕೊಡೋದ ಫಸ್ಟು. ಗೈಸ್ ನಮ್ಮ ಅಮ್ಮನಿಗೆ ಟೇಸ್ಟ್ ಕೊಡೋಣ ಅವಾಗ ಯಾವ ಥರ ಟೇಸ್ಟ್ ಇದೆ ಅಂತ ಅವರು ತಿಂದ್ಬಿಟ್ಟು ಹೇಳ್ತಾರೆ. ಮಾ ತಿಂದ್ಬಿಟ್ಟು ಟೇಸ್ಟ್ ಹೇಳ್ಬೇಕು ಇವಾಗ ನೀವು. ಗೈಸ್ ಇವರು ಎಲ್ಲ ಕುಂತಲ್ಲಿ ಅಲ್ಲಿ ಬಾ ಹೋಗ್ಬಾ ಬಾಬಾ ಅಲ್ಲಿ ಇವಾಗ ಬಂದು ತಳ್ಕೊಂಡ್ಬಿಡ್ತಿದ್ದಿಲ್ಲ, ತಳ್ಕೊಂಡ್ ಗೈಸ್ ನೋಡಿ ಗೈಸ್ ಇಷ್ಟು ಮೈಗಳ ಅಂದ್ರೆ ನಮ್ಮಮ್ಮ ಕೈ ತಗೊಳಕ ನೀರಂತ. ತಿಂದು ಅವರು ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ಬೇಕು. ನೋಡಿ ಗೈಸ್, ತಾಯಿ ಸೇವೆ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್. ಇವಾಗ ಮಾಡಿ ಸೇವೆ ಅಲ್ಲ, ವಯಸ್ಸೋದಿಂದ ಸೇವೆ ಮಾಡಿದೆ. ಇವಾಗ ಫೀಸ್ ಕಟ್ತಾ ಇದ್ದೀನಿ ಅಂತ ಸೇವೆ ಮಾಡ್ತಾ ಇದೆಯಾ? ಓ, ಏನೇ ಬಂದರೂ ಕೂಡ ಅದನ್ನ ಫೀಸ್ ಬಗ್ಗೆ ಹೇಳ್ಕೊಂಡ್ಬಿಡ್ತಾರೆ ಗೈಸ್ ನಮ್ದು ಕಾಲೇಜ್ದು. ಸೊ ಇವಾಗ ತಿಂತಾ ಇದ್ದಾರೆ, ತಿಂದ್ಬಿಟ್ಟು ನಮಗೆ ಟೇಸ್ಟ್ ಹೇಳ್ತಾರೆ. ನಿನ್ನ ಟೇಸ್ಟ್ ಹೇಳು ಹೆಂಗೈತಿ? ಸೂಪರ್ ಆಗಿದೆ. ಹಾಂ ಗೈಸ್, ನಾವು ಮಾಡಿದ್ದೆಲ್ಲ ಸೂಪರೇ ಗೈಸ್, ಚೆನ್ನಾಗಿದೆ ಅಂತ ಹೇಳ್ತಾವ್ರೆ ಟೇಸ್ಟು. ಸೊ ನಾವು ಕೂಡ ಟ್ರೈ ಮಾಡೋಣ, ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಸೊ ಗೈಸ್ ನಮ್ಮ ಅಮ್ಮ ಟೇಸ್ಟ್ ಎಲ್ಲ ನೋಡಿಬಿಟ್ಟು ಆಲ್ರೆಡಿ ತಟ್ಟೆ ಕೂಡ ಖಾಲಿ ಮಾಡಿಬಿಟ್ರು. ಸೊ ಇವಾಗ ಮಾಮ ಏನು ಮಾಡ್ತಾರೆ, ಈ ನಮ್ಮನೆ ಅಂತ ನಮ್ಮನೆ ಗೈಸ್. ಮತ್ತು ಮಾಮ ಅವರು ಇನ್ನೂ ಸುತ್ತವ್ರೆ. ಸೊ ಇನ್ನೂ ಇಷ್ಟು ಉಳಿದಿದೆ, ಇಷ್ಟೆಲ್ಲ ಮಾಡಬೇಕು. ಸೊ ಗೈಸ್ ನೀವು ಅನ್ಕೊಂತಿರ್ಬೋದು ಇವರೇನಪ್ಪ ಬಟ್ಟೆಯಿಂದ ತಾಲಿಪಟ್ಟಿ ಮಾಡಾಕ್ತವ್ರೆ ಅಂತ. ಸೊ ಮಾಮ ಹೇಳ್ತಾರೆ ನೋಡಿ, ಕಾಟನ್ ಬಟ್ಟೆಲೇ ಮಾಡೋದು. ಅದು ಕಾಟನ್ ಬಟ್ಟೆ ಇಲ್ಲ, ಅದಕ್ಕೆ ರೊಟ್ಟಿ ಗೊತ್ತಿಲ್ಲ, ಅದನ್ನೇ ತಗೊಂಡಿದ್ದೀವಿ. ಪೇಪರಲ್ಲೂ ಮಾಡ್ಬೋದು. ಬೆಲ್ಲ. ಸೊ ಗೈಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯಿತು. ಸೊ ನಮ್ಮ ಬಾಕಿ ಬಾಯಿ ಅವರು ಏನೋ ಹೇರ್ ಸ್ಟೈಲ್ ಮಾಡಿಸ್ಬೇಕು ಅಂತ. ಸೊ ಆ ಕಾರಣಕ್ಕಾಗಿ ನಮ್ಮನೆ ಬಂದುಬಿಟ್ಟವ್ರು ಈ ಸೈಡ್. ಕಟ್ ಮಾಡ್ತೀಯಾ? ನಾನೇ ಕಟ್ ಮಾಡಲಾ? ಫಸ್ಟ್ ಆನ್ ಮಾಡ್ತೀನಿ, ಮಿಕ್ಸಿಯಲ್ಲಿ ಹಾಕ್ಬಿಡೋಣ ತಲೆನಾ. ಸೊ ಗೈಸ್ ಅವರು ಸಾಕಾಗಿತ್ತು. ಮಾತು
ಗೈಸ್ ಇವ್ನು ನನ್ನ ಮಗನ ಕರೆದ್ರೆ ಬರಲಿಲ್ಲ. ಸೊ ನಾನು ಏನು ಮಾಡಲಿ ಆಗ ಬಸ್ಸಲ್ಲಿ ಕೂತ್ಕೊಟ್ಟಿದ್ದಾರೆ ಯಾಕೆ ಅಂಗಡಿಗೆ ಬಂದು ಹಾಕಿದ್ದೀವಿ. ಅಣ್ಣ ಫುಲ್ ರೆಡಿ ಫಾರ್ಮಲ್ಲಿ ಅವನೇ. ಇವನು ಹೇರ್ ಸ್ಟೈಲ್ ನೋಡ್ಕೊಳ್ಳೋಣ. ನಾಗರಾಜ್ ಅವ್ರು ಏನು ಮಾಡ್ತಾರೆ ನೋಡಿ ಇಲ್ಲಿ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ನಾನು ನೋಡೇ ಇಲ್ಲ. ಗೈಸ್ ನಾಗೇಶ್ ನಾಗೋ ಅವರು ಫುಲ್ ಫೇಸ್ ವಾಶ್ ಎಲ್ಲ ನೋಡಿ. ಮಾಮ ಅಂದ್ರೆ ಫುಲ್ ಹೆಂಗ್ ಮಲ್ಕೊಂಡವ್ರೆ ಅಲ್ಲಿ. ಫೈನಲ್ ಲುಕ್ ತೋರಿಸ್ತೀನಿ ನೋಡಿ ವಿಜಿತ್ ಅವ್ರದ್ದು. ಏಯ್ ಒಳ್ಳೆ ತಿರ್ಗಾ ಗೈಸ್ ಫೈನಲ್ ಲುಕ್ಕು. ಗೈಸ್ ಇವಾಗ ನನ್ಗಿಂತ ಇವನ್ ಖುಷಿ ಆಗೋಂಗೆ ಡೌಟ್ ಹೊಡಿತಾ ಇದ್ದೆ. ಗೈಸ್ ನಾವು ಹಾಳಾಗಲ್ದೆ ಬಂತ ಫ್ರೆಂಡ್ನು ಹಾಳು ಮಾಡ್ಬೇಕು. ಅವಾಗಲೇ ಮಜಾ ಸಿಗೋದು. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ನನ್ನ ಮಗ ಮೊದಲು ನಾನು ಫಸ್ಟ್ ಟ್ರಯಲ್ ಕೊಟ್ಟ, ಅದಕ್ಕೆ ಇವಾಗ ಅವ್ನ ಟ್ರಯಲ್ ನೋಡಿ ಹೆಂಗೈತೆ ಕ್ಯೂಟಾಗಿ ಅನ್ಸು. ಸೊ ಗಾಯ್ಸ್ ಮನೆ ಹೋಗೋಣ ಬನ್ನಿ ಫಸ್ಟ್. ಸೊ ಗಾಯ್ಸ್ ಇವಾಗ ತಾನೇ ಮನೆಗೆ ಬಂದೆ. ಇವರು ನೋಡಿ ಆಲ್ರೆಡಿ ಇವಳು ಮನೆ ಬಂದ್ಬಿಟ್ಟವಳೆ. ಸೊ ಇವಾಗ ಫುಲ್ಲು ಮಳೆ ಬಂತಲ್ವಾ, ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಚಳಿ ಆದಂಗೆ ಆಗ್ತೈತಿ. ಸೊ ಇವಾಗ ಕಾಫಿ ಮಾಡ್ಸ್ಕೊಂಡು ಕುಡಿಯೋಣ. ಸೊ ಏನೋ ಬಂದಿದ್ದೆಲ್ಲ ಕ್ಲೀನ್ ಮಾಡೋದಂಗೆ ಅವಳೆ ಕ್ಲೀನ್ ಮಾಡೋಳು. ಒಟ್ಟು ಮಲ್ಕೊಂಡಿದ್ಲು ಒಂದು ಗೊತ್ತಿಲ್ಲ. ಅವಳು ಬಂದ ಅವ್ನು ನೋಡ್ಕೊತಾಳೆ. ನೀನು ನೋಡ್ಕೊ ಇವಾಗ. ಮ್ಯಾಗ ಕುಂದಿಸಿ ಏನು ಮಾಡ್ತಿ ಅಂತ ಹೇಳಿ ಕುಂದಿಸ್ತಿ ಮಾಡ್ತೀನಿ. ಅಡಿ ಗೈಸ್ ಉರ್ಕೊಂತವ್ರೆ. ಸೊ ಗಾಯ್ಸ್ ಇವರೇನೋ ಅಡುಗೆ ಮಾಡ್ತವ್ರೆ. ಇವತ್ತು ಏನು ಚಾಲೆಂಜ್ ಅಪ್ಪ ಅಂತ ಹೇಳಿದ್ರೆ ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲಿ. ಸೊ ಇವತ್ತು ನಾವು ಎಲ್ರಿಗೂ ಕ್ವಶನ್ ಕೇಳ್ತೀವಿ ಅವ್ರ ಲೈಫ್ ಸ್ಟೈಲ್ ಬಗ್ಗೆ, ಮತ್ತು ಅವ್ರು ಏನೇನು ಆಗಬೇಕು ಕನ್ಸಿಕೊಂಡಿದ್ರು. ಸೊ ಫಸ್ಟ್ ನಮ್ಮ ಅಮ್ಮನ ಕೇಳ್ಬಿಡೋಣವಾ. ಮೌ ನೀನು ಬೆಂಗಳೂರಿಗೆ ಬಂದಾಗ ಏನು ಅನ್ಕೊಂಡು ಬಂದೆ? ಏನೇನು ಆಗ್ಬೇಕು ಅನ್ಕೊಂಡಿದ್ದೆ ಬೆಂಗಳೂರಿಗೆ ಬಂದ ತಕ್ಷಣ? ನಾನು ಏನು ಅನ್ಕೊಂಡಿವಿ, ನಮ್ಮ ಸಾಲ ತೀರ್ಸ್ಕೊಂಡು ಊರ ಕಡೆ ಹೋಗ್ಬೇಕಂತ ಅನ್ಕೊಂಡು ಬಂದಿರೋದು. ಮತ್ತು ಇನ್ನೂ ಇಲ್ಲೇ ಇದ್ದೀರಾ? ಸಾಲ ತೀರ್ತು, ಮಕ್ಕಳು ಎಜುಕೇಷನ್ ಆಗ್ತಾ ಇದೆ. ಏನೋ ಇಲ್ಲೇ ಸ್ವಲ್ಪ ಇದ್ದು ಮಕ್ಕಳ ಲೈಫ್ ಸೆಟ್ಲ್ ಮಾಡೋಣ ಅಂತ ಉಳಿದಿರೋದಷ್ಟೇ. ನಿಂದು ಏನಾದರೂ ಕನಸು? ಕನಸು ಏನಿಲ್ಲ, ಮಕ್ಕಳ ಲೈಫ್ ಸೆಟ್ ಆದರೆ ಅದೇ ಕನಸು ಅಷ್ಟೇನಾ? ಅಲ್ಲ ನೀನು ಹಿಂಗೆ ನನ್ನ ಲೈಫ್ ಹಿಂಗಿರ್ಬೇಕಾಗಿತ್ತು, ಸೊ ಈ ಥರ ನಾನು ಶ್ರೀಮಂತ ಆಗಬೇಕು ಹಂಗೆ ಏನಿಲ್ಲ, ಅದೆಲ್ಲ ಮುಗಿದೋಯ್ತು. ನಮ್ಮ ಜೀವನದಲ್ಲಿ ಆಗಲ್ಲ. ನಾವು ಮಕ್ಕಳಿಂದ ಆದರೆ ಆಗೋದಿಲ್ಲ ಅಂದರೆ ಇಲ್ಲ ಅಷ್ಟೇ. ಸೊ ನೀನು ಡ್ರೀಮು ಜಸ್ಟ್ ಸಾಲ ಗೀಲ ಎಲ್ಲ ತೀರ್ಬಿಟ್ಟು ನೆಮ್ಮದಿಯಾಗಿರೋಣ ಅನ್ನೋದು ಒಂದು. ಗೈಸ್ ನೋಡಿ ನಮ್ಮ ಅಮ್ಮಂದು ಇಷ್ಟೇ ಒಂದು ಕನಸು. ಬೇರೆಯವ್ರದ್ದು ಗೊತ್ತಿಲ್ಲ, ಬಟ್ ಏನು ಅಂದರೆ ನಮ್ಮ ಅಮ್ಮನ ನೋಡಿ ಎಷ್ಟು ಸಿಂಪಲ್ಲಾಗಿ ಇರ್ಕೊಂಡಿದ್ದಾರೆ. ಸಾಲ ಅಂದರೆ ಆ ಸಾಲ ಎಲ್ಲ ಕ್ಲಿಯರಾಗಿ ಒಂದಿನ ನೆಮ್ಮದಿಯಾಗಿ ಮಲ್ಕೋಬೇಕು, ಅದೇ ನಮ್ಮ ಅಮ್ಮನ ಆಸೆ. ಮತ್ತು ಏನು ಆ ಶ್ರೀಮಂತ ಆಗಬೇಕು. ಸಾಲ ಅಂದರೆ ನಮ್ಮ ಸಾಲ ಅಲ್ಲ, ನಮ್ಮ ಯಜಮಾನ ಮಾಡಿದ ಸಾಲ. ಅವನು ಜಮೀನು ಮಾರಾಕಿ ಮನೆ ಎಲ್ಲ ಮನೆ ಮೇಲೆ ಲೋನ್ ಇಕ್ಕಿ 6 ಲಕ್ಷ ನಮ್ಮನ್ನು ಬಿಟ್ಬಿಟ್ಟು ಹೋಗಿ ಇವಾಗ ಈ ಥರ ಆಗಿಬಿಟ್ಟು ನಮ್ಮ ಹತ್ರ ಬಂದು ಬಿದ್ದಿರೋದು. ಅದಕ್ಕೆ ಆ ಸಾಲ ತೀರ್ಸಿ ಮನೆ ಒಂದು ಉಳಿದ್ರೆ ಸಾಕು. ಸೊ ಗೈಸ್ ನಮ್ಮ ಅಪ್ಪ ಮಾಡಿರೋ ಸಾಲಕ್ಕೆ ಸೊ ನಮ್ಮಮ್ಮ ಇವಾಗೆಲ್ಲ ಸಾಲ ಇಲ್ಲ ಎಲ್ಲ ಹರಿದ್ಬಿಟ್ಟು ನಮ್ಮದು ಎಜುಕೇಷನ್ನ ಮಾಡಿಸ್ತಾ ಇದ್ದಾರೆ. ಸೊ ಇವ್ರ ಆಸೆ ಏನು ಅಂದರೆ ಲೈಫಲ್ಲಿ ಈ ಥರ ಸಾಲ ಇಲ್ಲದೆ ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ರು. ಬಟ್ ಅವರು ಕನಸು ಆಲ್ರೆಡಿ ನನಸಾಗಿದೆ. ಎಲ್ಲ ಇವಾಗ ಒಂದು ಸಾಲ ಇಲ್ಲದೇ ಇದ್ದಾರೆ. ಏನು ಅಂದರೆ ನಮ್ಮ ಎಜುಕೇಷನ್ ಮುಗಿದು ನಾವೊಂದು ಕೆಲಸಕ್ಕೆ ಹತ್ಬಿಟ್ಟು ನಮ್ಮಿಂದ ಸ್ವಲ್ಪ ಹೆಲ್ಪ್ ಆಗಿದ್ರು ಅಂತ ಹೇಳ್ಬಿಟ್ಟು ಸೊ ನಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಸೊ ಅದನ್ನು ಮಾತ್ರ ಸುಳ್ಳಾಗೋ ಥರ ಮಾಡಬಾರ್ದು ಅಂದ್ಕೊಂಡಿರೋದು ನಮ್ಮಮ್ಮ. ಸೊ ಅವ್ರ ಕನಸಿಗೂ ನಾವು ಸ್ವಲ್ಪ ಬೆಂಬಲನ ಕೊಡೋಣ. ಸೊ ಇವ್ರದ್ದು ಇಷ್ಟೇ ಕನಸು. ಇನ್ನು ನೆಕ್ಸ್ಟು ಯಾರ್ದು ಕೇಳೋಣ ಅಂದರೆ ಸೊ ಫಸ್ಟು ಮದುವ್ರಿಗೆ ಕೇಳೋಣ. ನೀನು ಬೆಂಗಳೂರಿಗೆ ಬಂದಾಗ ಯಾವ ಥರ ಅಂದ್ಕೊಂಡಿದ್ದೆ ಬೆಂಗಳೂರು ಯಾವ ಥರ ಇರುತ್ತೆ ಅಂತ? ನಾ ಬೆಂಗಳೂರಿಗೆ ಬಂದಾಗ ಫಸ್ಟ್ ಬೆಂಗಳೂರಿಗೆ ಬರೋದು ಪ್ಲಾನೇ ಇರಲಿಲ್ಲ ನಂದು. ಆಮ್ಯಾಗ ನಿಮ್ಮಿಬ್ಬರಿಗೆ ಕಾಲೇಜಿಗೆ ಹಚ್ಬೇಕಂತೇಳಿ ಶಾಲೆಗೆ ಹಚ್ಬೇಕಂತ ಕರ್ಕೊಂಬಂದ್ರೆ ಆಮ್ಯಾಗ ನಾನು ಹಂಗೆ 1 ತಿಂಗ್ಳು 2 ತಿಂಗ್ಳು ಇದ್ದು ಹೋಗ್ಬೋದು. ಪಾರ್ಕಿಗೆಲ್ಲ ಚೆನ್ನಾಗಿ ಓಡಾಡ್ಬೋದು, ಚೆನ್ನಾಗಿ ತಿನ್ಬೋದು, ನಮ್ಮ ಇಷ್ಟ ನಾವು ಇರ್ಬೋದು ಅಂದ್ಕೊಂಡ್ವಿ. ಆದ್ರೆ ಆ ಥರ ಇಲ್ಲ ನಮ್ಮದು. ಸೊ ಮೇಘನ್ ಅವ್ರನ್ನ ಕೇಳೋಣ. ಮೇಘನ್ ಅವ್ರೆ, ನೀವು ಯಾವ ಥರ ಅಂದ್ಕೊಂಡಿದ್ರಿ ಬೆಂಗಳೂರು ಲೈಫ್ ಯಾವ ಥರ ಇರುತ್ತೆ ಅಂತ ನೀನು ಇಮ್ಯಾಜಿನ್ ಮಾಡ್ಕೊಂಡ್ಬಂದಿದ್ದಿ? ನಾನು ಬೆಂಗಳೂರು ಲೈಫ್ ಅಂದರೆ ಹೆಂಗಂದ್ರೆ
ಫುಲ್ ಸ್ಕೂಲ್ಸ್ ಎಲ್ಲ ಔಟ್ ಆಫ್ ಕಂಟ್ರೋಲ್ ಹೈ ಲೆವೆಲ್ ಹೈಫೈ ಆಗಿರ್ತಾವಲ್ಲ ಆ ಥರ ಅಂದ್ಕೊಂಡಿದ್ದೆ. ಬಟ್ ನಾವು ಬಂದಿಲ್ಲಿ ಸೇರಿರೋದು ಕನ್ನಡ ಮೀಡಿಯಮ್ಮೇ. ಬಟ್ ನಾವು ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೆಂಗೆ ಓದಿದ್ದು ಅದೇ ಥರನೇ ಇತ್ತು ಸ್ಕೂಲ್. ಅದು ನಂಗೆ ಏನು ಡಿಫ್ರೆನ್ಸ್ ಅನಿಸಿಲ್ಲ. ಬಟ್ ಆದರೆ ನಾನು ಅಂದ್ಕೊಂಡಿದ್ದೇನೆಂದರೆ ಚೆನ್ನಾಗಿ ಓಡಾಡ್ಬೋದು, ಬೆಂಗಳೂರೆಲ್ಲ ಸುತ್ತಾಡ್ಬೋದು. ಈ ಥರ ಟಿ ವಿಲೆಲ್ಲ ನೋಡ್ತಿದ್ನಲ್ಲ, ಅವಾಗ ಅನಿಸಿತ್ತು ಮಾಲಿಗೆ ನಾವು ವೀಕ್ಲಿಯೆಲ್ಲ ಒಂದು ಭಾನುವಾರ ಬಂದ ತಕ್ಷಣ ಎಲ್ಲ ಮಾಲಿಗೆಲ್ಲ ಹೋಗ್ಬೇಕು, ಶಾಪಿಂಗ್ ಎಲ್ಲ. ಬರೀ ನಂಗೆ ಏನು ಮೈಂಡಲ್ಲಿ ಇರ್ತಿದ್ದ ಬರೀ ಶಾಪಿಂಗ್ ಮಾಡಬೇಕು, ಬಟ್ಟೆ ತಗೋಬೇಕು ಈ ಥರ ಅಂದ್ಕೊಂಡಿದ್ದೆ. ಬಟ್ ಆ ಟೈಮಲ್ಲೆಲ್ಲ ನಮ್ಮ ಪರಿಸ್ಥಿತಿ ಸರಿ ಇದ್ದಿದ್ದಿಲ್ಲ. ನಮ್ಮ ಅಪ್ಪ ನಮ್ಮ ಹತ್ರ ಇದ್ದಿದ್ದಿಲ್ಲ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅವರೆಲ್ಲ ಹೋಗ್ಬಿಟ್ಟಿದ್ವು. ನಮ್ಮಮ್ಮ ಒಬ್ಬರೇ ಆ ಟೈಮಲ್ಲಿ. ನಮ್ಮಮ್ಮ 24 hours ಡ್ಯೂಟಿ ಮಾಡ್ತಿದ್ದಲ್ಲ, ನಾವು ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಅದೆಲ್ಲ ಲೈಫು ನಾವು ದುಡ್ಡು ಮಾಡಿಕೊಂಡು ನಾವು ಚೆನ್ನಾಗಿ ಓದ್ಕೊಂಡು ಒಂದು ಒಳ್ಳೆ ಎಜುಕೇಷನ್ ಮಾಡಿಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಆ ಥರ ಲೈಫ್ನ ಲೀಡ್ ಮಾಡ್ಬೋದು ಅಂದ್ಕೊಂಡು ಆಮೇಲೆ ಸುಮ್ಮನೆ ಆಗ್ಬಿಟ್ವಿ. ಬಟ್ ಆವತ್ತಿಂದ ಇವತ್ತಿನವರೆಗೂ ಕನಸಲ್ಲೇ ಇತ್ತು, ಇನ್ನೂ ನನಸಾಗಿಲ್ಲ. ಬಟ್ ನಾವು ಅದೇ ಎಜುಕೇಷನ್ ಎಲ್ಲ ಮುಗಿದಾದ್ಮೇಲೆ ಒಂದು ಸಾರಿ ಆ ಥರ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ಬೋದು, ಅದಕ್ಕೆ ಆ ಥರ ಅಂದ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ. ಬಟ್ ಲೈಫು ನಾವು ಅಂದ್ಕೊಂಡು ಬಂದಿರೋ ಥರ ಯಾವುದೂ ಇಲ್ಲ ಆಗಿಲ್ಲ. ನಾವು ಅಂದ್ಕೊಂಡು ಬಂದಿರೋದೇ ಒಂದು, ಇಲ್ಲ ಆಗಿರೋದೇ ಒಂದು. ಎಷ್ಟೋ ದಿನಗಳು ಕೊರೋನಾ ಟೈಮಲ್ಲೆಲ್ಲ ಅಪ್ಪ ತುಂಬ ಕಷ್ಟ ಆಯಿತು ಅಷ್ಟೇ, ಇನ್ನೇನಿಲ್ಲ. ಸೊ ಇವರು ಮಧು ಅವ್ರದ್ದು ಏನಂದರೆ, ಫಸ್ಟ್ ಮಧು ಅವ್ರು ಹೇಳ್ತೀನಿ ನೋಡಿ. ಮಧು ಅವರು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಬೆಂಗಳೂರಲ್ಲಿ ನಾವು ಆ ಥರ ಓಡಾಡ್ಬೋದು. ಅಂದರೆ ಒಂದು ಟಿ ವಿಯಲ್ಲಿ ಫೋನಲ್ಲಿ ನೋಡಿರ್ತಾರಲ್ವ ಬೆಂಗಳೂರು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು, ಆ ಒಂದು ಇಮ್ಯಾಜಿನೇಷನಿಂದ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಬಟ್ ಅವ್ರಿಗೆ ಆ ಥರ ಅನಿಸಿಲ್ಲ. ಯಾಕಂದರೆ ವಿಲೇಜ್ ಪೀಪಲ್ ಒಂದ್ಸಾರಿ ವಿಲೇಜ್ ಪೀಪಲ್ ಇಲ್ಲಿ ಬಂದು ಸೆಟ್ ಆಗೋದು ತುಂಬಾ ಕಷ್ಟ ಗೈಸ್. ಸೊ ಆ ಕಾರಣಕ್ಕಾಗಿ ವಿಲೇಜ್ ಅಂದರೆ ಮದುವೆ ಅವ್ರದ್ದು ಒಂಥರ ಲೈಫ್ ಇವಾಗ ನಾರ್ಮಲ್ ಆಗಿ ಹೋಗ್ತೈತೆ. ಸೊ ಮೇಘನಾ ಅವ್ರದ್ದು ನೋಡಿದ್ರಲ್ಲ, ಅವರು ಒಂದು ಹೈ ಲೆವೆಲ್ ಲೈಫ್ನ ಲೀಡ್ ಮಾಡ್ಬೇಕು ಅನ್ಕೊತಾ ಇದ್ದಾರೆ. ಬಟ್ ಒಂದು ಫ್ಯಾಮಿಲಿ ಪ್ರಾಬ್ಲಮಿಂದ ಸೊ ಅವ್ರಿಗೆ ಇಷ್ಟೆಲ್ಲ ಇದನ್ನಾಗ್ತಾ ಇದೆ. ಸೊ ಅವರು ಒಂದು ಡ್ರೀಮ್ ಇಟ್ಕೊಂಡಿದ್ದಾರೆ, ಆ ಡ್ರೀಮ್ ಅಚೀವ್ ಮಾಡ್ಕೋತಾ ಇದ್ದಾರೆ ಇವಾಗ. ಅದು ಸ್ಟಡಿ ಮಾಡಿಕೊಂಡೆ ಅವರು ನರ್ಸಿಂಗಲ್ಲಿ ಓದ್ತಾ ಇದ್ದಾರಲ್ಲ, ಇವಾಗ ಟ್ರೈನಿಂಗ್ ಕೂಡ ತೆಗಿತಾ ಇದ್ದಾರೆ. ಸೊ ನೀವೆಲ್ಲ ಇವರು ನಮ್ಮ ಗಾಯ್ಸಿಗೆ ಏನು, ನಮ್ಮ ಆಡಿಯನ್ಸ್ಗೆ ಏನು ಕ್ಯೂರಿಯಾಸಿಟಿ ಅಂದರೆ, ನಾಗಮ್ಮನ ಮದುವೆ ಆಗೈತಾ ಇಲ್ವಾ ಅನ್ನೋದು. ಸೊ ಚಿಕ್ಕ ವಯಸ್ಸಿನ ಅಂದ್ರೆ ನಮ್ಮ ಮಾಮ ನನ್ಗಿಂತ ಎಷ್ಟು ಟೋಟಲ್ 12 ವರ್ಷ ದೊಡ್ಡವರು ಅಷ್ಟೇ. ಅಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗಿಂತ 12 ವರ್ಷ ದೊಡ್ಡವರು. ಆ ಥರ ಅನ್ಕೊಂಡು ನಮ್ಮಮ್ಮ ನಾನು ಹುಟ್ಟಿದ ಮೇಲೇನೆ ನಮ್ಮ ಮಾವ ಇನ್ನೂ ಅವಾಗ PUC ಏನೋ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ರು. ಅವಾಗ ನಮ್ಮ ಮಾವನಿಗೆ ಹೇಳಿದ್ರಂತೆ, ನಮ್ಮ ಮೇಘನ ನಾಗಂಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ. ಅವಾಗ ಚಿಕ್ಕ ವಯಸ್ಸಿಂದ ಆ ಥರ ಅನ್ಕೊಂಡು ಬಂದಿದ್ದಾರೆ. ಬಟ್ ಯಾವತ್ತು ನಾನು ನಮ್ಮ ಮಾವ ಡೈರೆಕ್ಟಾಗಿ ಯಾವತ್ತೂ ಮಾತಾಡ್ಕೊಂಡಿಲ್ಲ ಆ ಥರ ಏನಾದ್ರು ಮುಂದೆ ಬಂದರೆ. ಬಟ್ ನಮ್ಮ ಒಪಿನಿಯನು ನಮ್ಮ ಮಾವನ ಒಪಿನಿಯನು ಮನೆಯವ್ರು ತಿಳಿಸ್ತೀವಿ. ಬಟ್ ಇನ್ನೂವರೆಗೂ ನಾನು ನಮ್ಮ ಮಾವ ಯಾವತ್ತೂ ಫೇಸ್ ಟು ಫೇಸ್ ನಾನು ನಿನ್ನ ಮದುವೆ ಆಗ್ತೀನಿ, ಅವರು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ಜಸ್ಟ್ ಮನೆಯಲ್ಲಿರೋರಷ್ಟೇ ಆ ಥರ ಹೇಳಿರೋದಷ್ಟೇ. ಅದು ಬಿಟ್ಟು ನನಗೂ ಮದುವೆ ಆಗಿಲ್ಲ, ಅವ್ರಿಗೂ ಮದುವೆ ಆಗಿಲ್ಲ. ಅವ್ರೊಂಥರ ನಂಗೆ ಹೆಂಗಂದ್ರೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ತಂದೆ ಆಗಿ ಒಂದು ಮಕ್ಕಳಿಗೆ ಯಾವ ಥರ ಒಂದು ಇದು ಕೊಡಬೇಕು, ಯಾವುದೇ ಏನೇನು ಆಯಾ ಟೈಮಿಗೆ ಆ ಮಕ್ಕಳಿಗೆ ಏನು ಓದಿಸ್ಬೇಕು, ಅವ್ರಿಗೇನು ಎಜುಕೇಷನ್ ಕೊಡಬೇಕು, ಅವ್ರಿಗೆ ಯಾವ ಥರ ಸಂಸ್ಕಾರ ಕೊಡಬೇಕು ಅನ್ನೋದೆಲ್ಲ ನಮ್ಮ ಮಾವ ಆ ಥರ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಮ್ಮ ಮಾವಾರ ಮನೇಲೇ ಬೆಳೆದಿರೋದು, ನಮ್ಮ ಅಪ್ಪ ಅಮ್ಮ ಜೊತೆ ಬೆಳೆದಿಲ್ಲ. ಆ ಥರ ನಂಗೆ ಅವ್ರು ಮದುವೆ ಅಂತ ಆಗಿಲ್ಲ, ಕನ್ಫರ್ಮ್ ಆಗಿ ಹೇಳ್ತೀನಿ. ಸುಮ್ಮನೆ ಅದೇ ಆ ಥರ ಮನೇಲಿ ಮಾತಾಡ್ತಿದ್ದಾರೆ ನಮ್ಮ ಅಜ್ಜಿ ತಾತ, ನಮ್ಮಮ್ಮ ಅನ್ಕೋತಾರೆ. ಬಟ್ ಯಾವತ್ತೂ ನಾವು ಆ ಥರ ನಾನು ನಮ್ಮ ಮಾವ ಇಬ್ಬರು ಮಾತಾಡ್ಕೊಂತ ಅಷ್ಟೇ, ಅದು ಬಿಟ್ಟಿನ ಏನಿಲ್ಲ. ಸೊ ಗೈಸ್, ನೀವೆಲ್ಲ ಕೇಳ್ತಾ ಇದ್ರಿ ಇಷ್ಟು ದಿನ ನಾಗು ಅವ್ರದ್ದು ಮದುವೆ ಆಗಿದೆ ಇಲ್ವಾ ಅಂತ. ಸೊ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಇನ್ನೂ ಅವ್ರ ಮದುವೆ ಆಗಿಲ್ಲ. ಸೊ ನೆಕ್ಸ್ಟ್ ಇಯರ್ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಮನೇಲಿ ಮಾತಾಡ್ಕೋತಾ ಇದ್ದಾರೆ. ಬಟ್ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಯಾಕಂದರೆ ಅವ್ರಿಗೂ ಬ್ಯಾಚುಲರ್ ಲೈಫ್ ಇನ್ನೂ ಲೀಡ್ ಮಾಡಬೇಕು, ಅವ್ರ ಲೈಫಲ್ಲಿ ಇನ್ನೂ ಏನೋ ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು ಅಂತ. ಅಂದರೆ ಒಂದು ಫ್ಯಾಮಿಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ಯಾಮಿಲಿನ ಸ್ವಲ್ಪ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅಲ್ಲಿವರೆಗೂ ಅವ್ರದ್ದಿಲ್ಲ ಅಂತ ಹೇಳ್ಕೊತಾ ಇದ್ದಾರೆ. ಬಟ್ ಏನು ಅಂದರೆ ಫ್ಯಾಮಿಲಿ ಒತ್ತಾಯಕ್ಕೋಸ್ಕರ ನೆಕ್ಸ್ಟ್ ಇಯರ್ ಅಂತ ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಯರಲ್ಲಿ ಏನಾದರೂ ಮದುವೆ ಇರಬಹುದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಇವರೆಲ್ಲರದ್ದು ಲೈಫ್ ಸ್ಟೋರಿ ಮತ್ತು ನಾಗರಾಜ್ ಅವ್ರದ್ದು ಮದುವೆ ಸ್ಟೋರಿ. ಸೊ ನಾಗರಾಜ್ ಅವ್ರದ್ದು ಮದುವೆ ಆಗಿಲ್ಲ ಇನ್ನು. ಲೈವ್ ಆಗಿ ಹೇಳಬೇಕು ಅಂದರೆ ಅವ್ರ ಮದುವೆ ಅವರೇ ಹೇಳ್ಬೋದಾಗಿತ್ತು. ಬಟ್ ಅವ್ರದ್ದು ಇವತ್ತೇನೋ ಕೆಲಸ ಬಂತು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಬೇರೆ ಎಲ್ಲೋ ಕಡೆ ಹೋಗಿದ್ದಾರೆ. ಸೊ ಅವ್ರು ಬಂದ ತಕ್ಷಣ ಅವ್ರ ಬಾಯಿಂದಾನು ಒಂದ್ಸಾರಿ ಹೇಳಿಸ್ತೀನಿ, ನಿಮಗೆ ಸ್ಯಾಟಿಸ್ಫೈ ಆಗೋ ತನಕ. ಸೊ ಇದು ಕ್ಲಾರಿಟಿಯಾಗಿ ಅವ್ರ ಮದುವೆ ಆಗಿಲ್ಲ. ಸೊ ಗೈಸ್, ಕ್ವಶನ್ ಎಲ್ಲ ಕೇಳಿದ್ದಾಯ್ತು. ಇವಾಗ
ನಮ್ಮ ಮನೆಯಲ್ಲಿ ಏನೋ ಇವತ್ತು ಫ್ರೈಡ್ ರೈಸ್ ಮಾಡ್ತವ್ರೆ. ಸೊ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇವತ್ತು ಫ್ರೈಡ್ ರೈಸ್ ಯಾರಪ್ಪ ಮಾಡ್ತಾ ಇರೋದು ಅಂದರೆ ನಮ್ಮ ಗಂಗರಾಜು ಅವರು. ಸೊ ಇವರು ಇವತ್ತು ಕುಕ್ಕಿಂಗ್ನ ಶಿಫ್ಟ್ ತಗೊಂಡ್ಬಿಟ್ಟಿದ್ದಾರೆ. ಸೊ ಫ್ರೈಡ್ ರೈಸ್ಗೆ ಇದು 2 ಕ್ಯಾರೆಟು ಮತ್ತು ಬೀನ್ಸು ಮತ್ತು ಡೊಣ್ಣಗಾಯಿನ ತೊಗೊಂಡಿದ್ದಾರೆ. ಸೊ ಇಷ್ಟು ಫ್ರೈಡ್ ರೈಸಿಗೆ ಅಂತ ತೊಗೊಂಡಿದ್ದಾರೆ. ಸೊ ಇಲ್ಲಿ ನೋಡಿ ಆಲ್ರೆಡಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಇವತ್ತು 1 ಡಜನ್ ಮೊಟ್ಟೆಯಿಂದ ನಾವು ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ. ಇವರೇ ಇವತ್ತಿನ ಅಡುಗೆ ಭಟ್ರು. ರೈಸ್ ಫೈನಲ್ ಆಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತವ್ರು ಇವಾಗ. ಸೊ ರೈಸ್ ಇದಕ್ಕೆ 1 ಸ್ಪೂನಷ್ಟು ಖಾರವನ್ನು ಹಾಕ್ಕೊಂಡಿದ್ದಾರೆ. ಅಂದರೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಎಷ್ಟು ಬೇಕೋ ನಿಮ್ಗೆ ಅಷ್ಟು ಖಾರ ಹಾಕ್ಕೋಬಹುದು. ಸೊ ನಮಗೆ ಸ್ವಲ್ಪ ನಾವು ಜಾಸ್ತಿ ಖಾರ ತಿಂತೀವಿ ಅನ್ನೋ ಒಂದು ರೀಸನ್ಗಾಗಿ ನಾವು ಇನ್ನೂ 1 ಸ್ಪೂನ್ 2 ಸ್ಪೂನು ಖಾರ ಹಾಕ್ಕೊಂಡಿದ್ದೀವಿ ಮೇಲ್ಗಡೆ. ಸೊ ಮತ್ತು ಇವರು ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದಾರೆ. ಸೊ ತಂದಿರೋ 1 ಡಜನ್ ಮೊಟ್ಟೆನ ಹಾಕ್ಕೊತಾ ಇದ್ದಾರೆ. ಸೊ ರೈಸ್ ಮೊಟ್ಟೆನ ಹೊಡ್ಕೊತವ್ರೆ ಫ್ರೈಡ್ ರೈಸ್ಗೆ ಅಂತ ಹೇಳ್ಬಿಟ್ಟು ಇವಾಗ 1 ಡಜನ್ ಮೊಟ್ಟೆನ ಹೊಡ್ಕೊತವ್ರೆ. ಸೊ ರೈಸ್ ಎಲ್ಲ ಮೊಟ್ಟೆನ ಒಂದರಲ್ಲಿ ಹಾಕ್ಕೊಂಡು ಒಂದು ಹೊಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊತಾರೆ. ಇಲ್ಲಿ ಮಧು ಅವರು ಅವರಿಗೆ ಅಂತ ಹೆಲ್ಪ್ ಮಾಡ್ತವ್ರೆ. ಸೊ ಇದು ನೋಡಿ ಆಲ್ರೆಡಿ ಬೇವಿದೆ. ಸೊ ಇದನ್ನ ಇವಾಗ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ತಾರೆ. ಗೈಸ್ 1 ಸ್ಪೂನು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದಾರೆ. ಚೂರು ಸ್ವಲ್ಪ ಹಾಕಿರಬೇಕು, ಜಾಸ್ತಿ ಹಾಕಬೇಡಿ, ಯಾಕಂದರೆ ಅದು ತುಂಬ ಸ್ಮೆಲ್ ಇದೆ ಅಲ್ವಾ ಧನಿಯಾ ಪೌಡ್ರದು. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತಾ ಇದ್ದಾರೆ ಗೈಸ್. ಕಟ್ ಮಾಡ್ಬೇಕಾ? ಅರಿಶಿನ ರೈಸ್ ಹೊಡೆದಿರೋ ಎಗ್ನ ಹಾಕೋತಾ ಇದ್ದಾರೆ. ಎಗ್ನ ಹಾಕೊಂಡ್ರು. ಸೊ ಇವಾಗ ಅದನ್ನ ಮಿಕ್ಸ್ ಮಾಡ್ಕೊತಾರೆ. ಫುಲ್ ಎಗ್ ರೈಸ್ ಇವತ್ತು ಗೈಸ್. ಅಂದರೆ ಎಷ್ಟು ನೋಡ್ತಾ ಇದ್ರೇ ಬಾಯಲ್ಲೆಲ್ಲ ನೀರು ಬರ್ತೈತಿ ಇವಾಗಲೇ. ಇಲ್ಲಿ ಮಧು ಅವರು ರೈಸ್ನ ಕಲಿಸ್ಕೊತಾ ಇದ್ದಾರೆ. ಫುಲ್ ಬಿಸಿಯಾಗಿರೋ ರೈಸು ಮತ್ತು ಇದರಲ್ಲಿ ಮಿಕ್ಸ್ ಮಾಡಿ ಹಂಗೆ ಬಾರಿಸ್ತಾ ಇದ್ದರೆ ಸೂಪರ್ ಆಗಿರುತ್ತೆ ಗೈಸ್. ಒಂದ್ಸಾರಿ ನೀವು ಮನೇಲಿ ಕೂಡ ಟ್ರೈ ಮಾಡಿ. ಸೊ ಗೈಸ್ ಏನು ಅಂದರೆ ನಮ್ಮ ಅಜ್ಜ ಊರಿಂದ ನನಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಅಂದರೆ ನಮ್ಮ ಸಿಸ್ಟರ್ಸ್ಗೆಲ್ಲ ರೊಕ್ಕ ಕಾಸು ಕೊಟ್ಟಿದ್ರು. ಸೊ ಇವಾಗ ನೋಡಿ ಯಾವ ಥರ ಸೊ ಗೈಸ್ ನಮ್ಮ ತಾತ 500 ರೂಪಾಯಿ ಕೊಟ್ಟಿದ್ರು ಎಲ್ರಿಗೂ ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಎಷ್ಟು ಕೊಟ್ಟಿದ್ನ? 150. ಮತ್ ಕೊಡು 150 ರೂಪಾಯಿ. ನನಗೆ ಜೆರಾಕ್ಸ್ ಮಾಡಿಸ್ಬೇಕು, ಎಲ್ಲ ಮಾಡಿಸ್ಬೇಕು. ಯಾರ ಹತ್ರ 150 ಏನಾಗತ್ತಾನ? ಕೊಡು 300 ಅಂತ ಕೇಳ 300 ಅಲ್ಲ 200 150 ರೂಪಾಯಿ ಹೋದತಿ. 150 ರೂಪಾಯಿ. ಯಾಕೆ 200 ಕೊಟ್ರೆ 200 ರೂಪಾಯಿ ನಂದು ಕೊಡು. ಗೈಸ್ 150 ರೂಪಾಯಿ ಕೊಟ್ಟವ್ರೆ ತಾತ. ನೋಡ 150 ರೂಪಾಯಿ ಕೊಟ್ಟಿ ಅಂತ. ಎದಕ್ ಬೇಕು ನಿನಗ? ನೀನ ಬಾ ಬೆಂಗಳೂರು ಕೊಡಕ್ಕೆ ಬೇಕು. ನಾನು ಜೆರಾಕ್ಸ್ ಮಾಡಿಸ ನಿನ್ನೆ ಹೇಳ್ಬೇಕಾ? ನಾನು ಇಸ್ಕೊಂತಿದ್ನಿ ನಿನ್ನೆನ. ಗೈಸ್ ಮುಖ ನೋಡಿ. ಬೇಗ ಮುಂದೆ ಏನ್ ಮಾಡತ್ತೀರಿ ಗೈಸ್? ನೋಡಿದ್ರಲ್ಲ ಯಾವ ಥರ ಆಡ್ತಾಳೆ ಇವಳು ಅಂತ. ಒಂದು 200 ರೂಪಾಯಿಗೋಸ್ಕರ. ಸೊ ಇವಾಗ ಆಮೇಲೆ ಕೊಡ್ತೀನಿ ಅವಳಿಗೆ, ನನ್ನ ಹತ್ರನೇ ಇದ್ದಾವೆ. ಸೊ ಆಮೇಲೆ ಕೊಟ್ಟು ಮುಗಿಸೋಣ. ಅಲ್ಲಿ ಫ್ರೈಡ್ ರೈಸ್ ಏನಾಯ್ತು?
ಸೊ ಗೈಸ್ ಇನ್ನೂ ರೈಸ್ ಹಾಕಿಲ್ಲ. ಸೊ ಅವ್ರು ಇನ್ನೂ ಮಿಕ್ಸಿಂಗಲ್ಲಿ ಇದ್ದಾರೆ, ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಯಾವ ಥರ ಆಗಿದೆ. ಗೈಸ್ ಕೊನೆಗೂ ಇದು ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ ಆಲ್ರೆಡಿ ಒಬ್ಬ ಫುಲ್ಲು ಫಿನಿಶ್ ಫ್ರೈಡ್ ರೈಸು ಇಲ್ಲಿ ಆಲ್ರೆಡಿ ಬಂದುಬಿಟ್ಟು ಇಬ್ಬರು ಬಾರಿಸ್ತವ್ರೆ. ಸೊ ಇವಳು ಕೂಡ ಸೂಪರ್ ಅಲ್ಟಿಮೇಟ್ ರೆಸ್ಟೋರೆಂಟ್. ಸೊ ಗೈಸ್ ಅದರದ್ದು ಊಟ ಆಯಿತು, ಎಲ್ಲ ಕ್ವಶನ್ ಎಲ್ಲ ಕೇಳಿದ್ದಾಯಿತು. ಸೊ ಇವಾಗ ಅಮ್ಮ ಊರಿಗೆ ಹೋಗ್ತವ್ರೆ. ಆ ಊರಿಗೆ ಅಂತೀನಿ ನೋಡಿ ಕೆಲಸಕ್ಕೆ ಒಂಥರ ಊರಿಗೆ ಹೋಗೋ ಥರನೇ ರೆಡಿ ಆಗ್ಬಿಟ್ಟವ್ರೆ ನೋಡಿ ಇವತ್ತು. ಮೇ ಬಿ ಅಜ್ಜಿ ಮಾಮಾಗಂತ ಹೇಳಿ ತಂದಿದ್ದು. ಎಲ್ಲಿಂದ? ಊರಿಂದ. ಓ ನಮ್ಮ ಆಡಿಯನ್ಸ್ಗೆ ಬಾಯ್ ಬಾಯ್ ಹೇಳಮ್ಮ. ಅಲ್ಲೇ ಅಲ್ಲ ಅಷ್ಟೇ.